ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಾ ಇದ್ದಂತಹ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣವನ್ನ ಪಡೆದು ವಂಚನೆ ಮಾಡ್ತಾ ಇದ್ದಂತಹ 33 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇಲ್ಲಿಂದ ರಾಜ್ಯದ ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಿದ್ದಂತಹ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ವಂಚನೆ ಮಾಡ್ತಾ ಇದ್ರು. 33 ಮಂದಿ ಅರೆಸ್ಟ್ ಆಗಿದೆ. 33 ಲ್ಯಾಪ್ಟಾಪ್ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸೈಬರ್ ವಂಚನೆ ಬಗ್ಗೆ ಬೆಳಗಾವಿ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಷ್ಟೇ ಅಲ್ಲದೆ ದೇಶದ ಜನರಿಗೂ ಕೂಡ ಯಾಮಾರಿಸ್ತಾ ಇದ್ದಂಥ ಈ ವಂಚಕರು ಅಮೆರಿಕದ ಜನರಿಗೂ ಕೂಡ ವಂಚನೆ ಮಾಡಿ ತಗಲಾಕೊಂಡಿದ್ದಾರೆ. ಇಡೀ ದೇಶದಲ್ಲೇ ಮೊದಲ ಪ್ರಕರಣ ಪತ್ತೆ ಹಚ್ಚಿದ ಬೆಳಗಾವಿ ಪೊಲೀಸರು. ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಾ ಇದ್ದಂತಹ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣವನ್ನ ಪಡೆದು ವಂಚನೆ ಮಾಡ್ತಾ ಇದ್ದಂತಹ 33 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇಲ್ಲಿಂದ ರಾಜ್ಯದ ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಿದ್ದಂತಹ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ವಂಚನೆ ಮಾಡ್ತಾ ಇದ್ರು. 33 ಮಂದಿ ಅರೆಸ್ಟ್ ಆಗಿದೆ. 33 ಲ್ಯಾಪ್ಟಾಪ್ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸೈಬರ್ ವಂಚನೆ ಬಗ್ಗೆ ಬೆಳಗಾವಿ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಷ್ಟೇ ಅಲ್ಲದೆ ದೇಶದ ಜನರಿಗೂ ಕೂಡ ಯಾಮಾರಿಸ್ತಾ ಇದ್ದಂಥ ಈ ವಂಚಕರು ಅಮೆರಿಕದ ಜನರಿಗೂ ಕೂಡ ವಂಚನೆ ಮಾಡಿ ತಗಲಾಕೊಂಡಿದ್ದಾರೆ. ಇಡೀ ದೇಶದಲ್ಲೇ ಮೊದಲ ಪ್ರಕರಣ ಪತ್ತೆ ಹಚ್ಚಿದ ಬೆಳಗಾವಿ ಪೊಲೀಸರು. ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಾ ಇದ್ದಂತಹ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣವನ್ನ ಪಡೆದು ವಂಚನೆ ಮಾಡ್ತಾ ಇದ್ದಂತಹ 33 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇಲ್ಲಿಂದ ರಾಜ್ಯದ ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಿದ್ದಂತಹ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ವಂಚನೆ ಮಾಡ್ತಾ ಇದ್ರು. 33 ಮಂದಿ ಅರೆಸ್ಟ್ ಆಗಿದೆ. 33 ಲ್ಯಾಪ್ಟಾಪ್ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸೈಬರ್ ವಂಚನೆ ಬಗ್ಗೆ ಬೆಳಗಾವಿ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಷ್ಟೇ ಅಲ್ಲದೆ ದೇಶದ ಜನರಿಗೂ ಕೂಡ ಯಾಮಾರಿಸ್ತಾ ಇದ್ದಂಥ ಈ ವಂಚಕರು ಅಮೆರಿಕದ ಜನರಿಗೂ ಕೂಡ ವಂಚನೆ ಮಾಡಿ ತಗಲಾಕೊಂಡಿದ್ದಾರೆ. ಇಡೀ ದೇಶದಲ್ಲೇ ಮೊದಲ ಪ್ರಕರಣ ಪತ್ತೆ ಹಚ್ಚಿದ ಬೆಳಗಾವಿ ಪೊಲೀಸರು. ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಾ ಇದ್ದಂತಹ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣವನ್ನ ಪಡೆದು ವಂಚನೆ ಮಾಡ್ತಾ ಇದ್ದಂತಹ 33 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇಲ್ಲಿಂದ ರಾಜ್ಯದ ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಿದ್ದಂತಹ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ವಂಚನೆ ಮಾಡ್ತಾ ಇದ್ರು. 33 ಮಂದಿ ಅರೆಸ್ಟ್ ಆಗಿದೆ. 33 ಲ್ಯಾಪ್ಟಾಪ್ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸೈಬರ್ ವಂಚನೆ ಬಗ್ಗೆ ಬೆಳಗಾವಿ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಷ್ಟೇ ಅಲ್ಲದೆ ದೇಶದ ಜನರಿಗೂ ಕೂಡ ಯಾಮಾರಿಸ್ತಾ ಇದ್ದಂಥ ಈ ವಂಚಕರು ಅಮೆರಿಕದ ಜನರಿಗೂ ಕೂಡ ವಂಚನೆ ಮಾಡಿ ತಗಲಾಕೊಂಡಿದ್ದಾರೆ. ಇಡೀ ದೇಶದಲ್ಲೇ ಮೊದಲ ಪ್ರಕರಣ ಪತ್ತೆ ಹಚ್ಚಿದ ಬೆಳಗಾವಿ ಪೊಲೀಸರು. ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಾ ಇದ್ದಂತಹ ಸೈಬರ್ ವಂಚಕರನ್ನ
ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣವನ್ನು ಪಡೆದು ವಂಚನೆ ಮಾಡ್ತಾ ಇದ್ದಂತಹ 33 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಇಲ್ಲಿಂದ ರಾಜ್ಯದ ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಿದ್ದಂತಹ ಸೈಬರ್ ವಂಚಕರನ್ನು ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ವಂಚನೆ ಮಾಡ್ತಾ ಇದ್ರು. 33 ಮಂದಿ ಅರೆಸ್ಟ್ ಆಗಿದೆ. 33 ಲ್ಯಾಪ್ಟಾಪ್ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸೈಬರ್ ವಂಚನೆ ಬಗ್ಗೆ ಬೆಳಗಾವಿ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಷ್ಟೇ ಅಲ್ಲದೆ ದೇಶದ ಜನರಿಗೂ ಕೂಡ ಯಾಮಾರಿಸ್ತಾ ಇದ್ದಂಥ ಈ ವಂಚಕರು ಅಮೆರಿಕದ ಜನರಿಗೂ ಕೂಡ ವಂಚನೆ ಮಾಡಿ ತಗಲಾಕೊಂಡಿದ್ದಾರೆ. ಇಡೀ ದೇಶದಲ್ಲೇ ಮೊದಲ ಪ್ರಕರಣ ಪತ್ತೆ ಹಚ್ಚಿದ ಬೆಳಗಾವಿ ಪೊಲೀಸರು. ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಾ ಇದ್ದಂತಹ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣವನ್ನು ಪಡೆದು ವಂಚನೆ ಮಾಡ್ತಾ ಇದ್ದಂತಹ 33 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಇಲ್ಲಿಂದ ರಾಜ್ಯದ ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಿದ್ದಂತಹ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ವಂಚನೆ ಮಾಡ್ತಾ ಇದ್ರು. 33 ಮಂದಿ ಅರೆಸ್ಟ್ ಆಗಿದೆ. 33 ಲ್ಯಾಪ್ಟಾಪ್ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸೈಬರ್ ವಂಚನೆ ಬಗ್ಗೆ ಬೆಳಗಾವಿ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಷ್ಟೇ ಅಲ್ಲದೆ ದೇಶದ ಜನರಿಗೂ ಕೂಡ ಯಾಮಾರಿಸ್ತಾ ಇದ್ದಂಥ ಈ ವಂಚಕರು ಅಮೆರಿಕದ ಜನರಿಗೂ ಕೂಡ ವಂಚನೆ ಮಾಡಿ ತಗಲಾಕೊಂಡಿದ್ದಾರೆ. ಇಡೀ ದೇಶದಲ್ಲೇ ಮೊದಲ ಪ್ರಕರಣ ಪತ್ತೆ ಹಚ್ಚಿದ ಬೆಳಗಾವಿ ಪೊಲೀಸರು. ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಾ ಇದ್ದಂತಹ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣವನ್ನು ಪಡೆದು ವಂಚನೆ ಮಾಡ್ತಾ ಇದ್ದಂತಹ 33 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಇಲ್ಲಿಂದ ರಾಜ್ಯದ ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡಲಾಗ್ತಾ ಇತ್ತು. ಡಾಲರ್ಗೆ ಕನ್ನ ಹಾಕ್ತಿದ್ದಂತಹ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ವಂಚನೆ ಮಾಡ್ತಾ ಇದ್ರು. 33 ಮಂದಿ ಅರೆಸ್ಟ್ ಆಗಿದೆ. 33 ಲ್ಯಾಪ್ಟಾಪ್ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸೈಬರ್ ವಂಚನೆ ಬಗ್ಗೆ ಬೆಳಗಾವಿ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಷ್ಟೇ ಅಲ್ಲದೆ ದೇಶದ ಜನರಿಗೂ ಕೂಡ ಯಾಮಾರಿಸ್ತಾ ಇದ್ದಂಥ ಈ ವಂಚಕರು ಅಮೆರಿಕದ ಜನರಿಗೂ ಕೂಡ ವಂಚನೆ ಮಾಡಿ ತಗಲಾಕೊಂಡಿದ್ದಾರೆ. ಇಡೀ ದೇಶದಲ್ಲೇ ಮೊದಲ ಪ್ರಕರಣ ಪತ್ತೆ